ನಿಮ್ಮ ಯೋಗ್ಯತೆಗೆ ವೈಕ್ಯರಾಮಯ್ಯವ್ರ ಬಗ್ಗೆ, ಉಚ್ಛ್ವಾಸಗೌಡರ ಬಗ್ಗೆ ಮಾತಾಡ್ತೀರಾ. ಅವ್ರ ಧೂಳಿಗೆ ಸಮ ಇಲ್ಲ. ನೀವು ಈ ಅವ್ಯವಸ್ಥೆ ಬಗ್ಗೆ ಚಕರೆತ್ತಿದ್ರೆ ಮತ ಕೇಂದ್ರಕ್ಕೆ ಅಕ್ರಮವಾಗಿ ಹೊಟ್ಟೋಗ್ಬಿಟ್ಟಿದ್ರು ದಾಸೇಗೌಡರ ಕುಟುಂಬ. ನಾಗರಾಜಯ್ಯನ ಅವ್ರ ಮೇಲೆ ಕೇಸ್ ಮಾಡಿ ನಾಗರಾಜಯ್ಯನ ಜೈಲಿಗೆ ಕಳಿಸಿ. ಈ ಪುಣ್ಯಾತ್ಮನ ಮೇಲೆ 2022 ಸರ್ಕಾರ ಒಂದು ಆದೇಶ ಮಾಡುತ್ತೆ. ಹಾಲು ಉತ್ಪಾದಕರ ಯಾವುದು ಹೆಬ್ಬಾಳ ಹಾಸನದೊಂದು ಹೆಬ್ಬಳ್ಳು ಸುನಿಲ್ ರವರ ಸಹಕಾರ ಅಭಿವೃದ್ಧಿಕಾರಿ ಚಂದ್ರಾಯಪಟ್ಟಣ ಸದರಿ ರಿಟರ್ನಿಂಗ್ ಅಧಿಕಾರಿ ನಿಗದಿತ ವೇಳಾಪಟ್ಟಿ ರೀತಿ ಮತದಾನ ನಡೆಸದೆ ಚುನಾವಣೆ ಸಕಾರಣವಿಲ್ಲದೆ ಮುಂದೂಡಿರುತ್ತಾರೆ. ಕೋಡಿಹಳ್ಳಿ MCFE ಮತ್ತಿನ್ನದದು ಯಾವುದೋ ಜಿನ್ನತಾಪುರ ಕೊಪ್ಪಳ, ಇದು ಜಿನ್ನತಾಪುರ ಕೊಪ್ಪಳು APMC ಇತರ ಸಹಕಾರ ಸಂಘಗಳ ಚುನಾವಣೆ ಪ್ರಕ್ರಿಯೆಗೆ ಸರಿ ಒಂದೇ ಅಲ್ಲ. ಇದರಲ್ಲಿ ಹಲವಾರು ಅಕ್ರಮಗಳನ್ನ ಬೇರೆ ಬೇರೆ, ಇದು ನಾನು ಹೇಳೋದು ಬಿಟ್ಟು ಬೇರೆ ಬೇರೆ ಅಕ್ರಮಗಳಿವು. ಇದೆಲ್ಲ ಹೇಳಿ ಆಯುಕ್ತರು ಒಂದು ಆದೇಶ ಮಾಡ್ತಾರೆ. ಸುನಿಲ್ ಸಹಕಾರ ಅಭಿವೃದ್ಧಿ ಅಧಿಕಾರಿಯನ್ನು ರಿಟರ್ನಿಂಗ್ ಅಧಿಕಾರಿಯಾಗಿ ನೇಮಿಸಿದ್ದಲ್ಲಿ ಇದೇ ರೀತಿ ಪುನರಾವರ್ತನೆಯಾಗುವ ಸಾಧ್ಯತೆ ಇರುವುದರಿಂದ ಇನ್ನು ಮುಂದೆ ಇವರನ್ನು ಯಾವುದೇ ರೀತಿಯ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಹಾಗೂ ಪದಾಧಿಕಾರಿಗಳ ಚುನಾವಣೆಗೆ ರಿಟರ್ನಿಂಗ್ ಅಧಿಕಾರಿಯನ್ನಾಗಿ ನೇಮಿಸುವುದು ಸೂಕ್ತವಾಗಿರುವುದಲ್ಲ. ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು ಹಾಸನ ಜಿಲ್ಲೆ ಇವರು ತಮಗೆ ಬರೆದಿರುವ ಪತ್ರ ಕ್ರಮ ಕೈಗೊಳ್ಳಲು ಕೋರಿದೆ. ನಾಗರಾಜಯ್ಯ ಬರ್ತಿದ್ದಲ್ಲ ಪತ್ರ, ಇದು ಕೃಷ್ಣಕುಮಾರ್ ಬರ್ತಿದ್ದಲ್ಲ ಶಾಸಕರೇ. ನಿಮ್ಮ ಸರ್ಕಾರದಲ್ಲಿರುವಂಥ ಅಧಿಕಾರಿ ಆಯುಕ್ತರು ಬರ್ದಿರೋದು, ಕಮಿಷನರ್ ತೋರ್ಸ್ರಿ ಶಾಸಕರೇ. ದಾಸೇಗೌಡರು ಕುಟುಂಬ ಸಹಕಾರ ಕ್ಷೇತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಈ ತಾಲೂಕಿನಲ್ಲಿ ಯಾವಾರ ಈ ತರ ಒಂದೇ ಒಂದು ದೂರು ನಿಮ್ಮ ಇಲಾಖೆ ಮಟ್ಟದಲ್ಲಿ ತನಿಖೆ ಆಗಿರೋದು ಯಾವ್ದಾರು ಇದು ತೋರಿಸಿ ನೋಡೋಣ. ನಾಲಿಗೆ ಗೂಳೆ ಇಲ್ಲ ಅಂತ ಏನ್ ಬೇಕಾದ್ರೂ ಬಗಳೋದಲ್ಲ. ರಾಜಕಾರಣ ನೇರವಾಗಿ ಮಾಡಿ, ಮುಂಭಾಗ್ಲಿಂದ ಮಾಡಿ. ಇಂಥ ಅಯೋಗ್ರನ್ನ ಇಟ್ಕೊಂಬಂದು ಇವನ್ನೇ ಸರ್ಟಿಫಿಕೇಟ್ ಕೊಡ್ತೀರಾ ನೀವು? ದಯಮಾಡಿ ಮಾಧ್ಯಮದಲ್ಲಿ ಕೈ ಮುದ್ದು ಮನವಿ ಮಾಡ್ಕೊಳ್ತೀನಿ. ಈ ತಾಲೂಕಿನಲ್ಲಿ ಮಾಧ್ಯಮದವರು ಕರೆದ್ಬಿಟ್ರೆ ಬಂದ್ಬಿಡ್ತಾರೆ, ಏನ್ ಹೇಳ್ತಿಲ್ಲ ಬರ್ಕೊಂಡ್ಬಿಡ್ತಾರೆ ಅಂತ ಕೆಲವ್ರಿಗೆ ಭ್ರಮೆ ಇದೆ. ಒಂದು ಡಾಕ್ಯುಮೆಂಟ್ ಕೊಡ್ತೀನಿ, ಪ್ರಶ್ನೆ ಮಾಡಿ ದಯವಿಟ್ಟು. ಬಿಟ್ಟು ಪ್ರಚಾರ ತಗೋತಾರ, ಲೀಡರ್ಗಳಾಗಬೇಕಲ್ಲ ಅವರು. ಮಾಧ್ಯಮದ ಮುಂದೆ ಕೂತ್ಕೊಂಡು ಲೀಡರ್ಗಳಾಗಬೇಕು ಅವರು. ಬಿಟ್ಟು ಪ್ರಚಾರಗಳು ತಗೋಬೇಕು. JDS ಅವ್ರು ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಕೌಂಟ್ರ್ ಒಂದು ಮಾಡಿ ರೆಡಿಯಾಗಿ ಮಾಡಿ ಇಕ್ಬೇಕು ಅವರು. ಕೇಳಿ ಸ್ವಾಮಿ, ಇಂಥ ಅಯೋಗ್ಯ ಅಧಿಕಾರಿನ ಡಿಫೆಂಡ್ ಮಾಡ್ಕೋತಾರಲ್ಲ ಇವರು. ತಾಲೂಕಲ್ಲಿ ಉತ್ತಮರ ಇವರು. ಒಬ್ಬ ಅಧಿಕಾರಿನ ಯಾವುದೇ ರೀತಿ ನೀವು ಚುನಾವಣೆಗಳಿಗೆ ಇವನ್ನ ಹಾಕೋಬಾರ್ದು, ಚುನಾವಣೆಗೆ ಪ್ರಕ್ರಿಯೆಗಳಿಗೆ ನೇಮಿಸಬಾರ್ದು ಅಂತ ಆಯುಕ್ತರ ಕಮಿಷನರ್ ಆದೇಶ ಮಾಡಿ 2022 ಮಾಡಿದ್ದಾರೆ. ಮೊನ್ನೆ ನಮ್ಮ ಕೇಸ್ ಅಲ್ಲ ಇದು. ಇಂಥ ಅಧಿಕಾರಿನ ಇಟ್ಕೊಂಡು ನೀವು ಸಹಕಾರ ಕ್ಷೇತ್ರದಲ್ಲಿ ಬದಲಾವಣೆ ತಗೊಂಡ್ಬರ್ತಾ ಇದ್ದೀನಿ. ಒಬ್ಬ ಮೊನ್ನೆ ಶಾಸಕರು ಬಿಟ್ಟಿದ್ದಾರೆ ಬುಲ್ಡೆ, ನಾನು ನೋಡಿದೆ. ನಾನು